ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿವೇಕಾನಂದ ಜಯಂತಿ ಒಂದು ಯಾಂತ್ರಿಕ ಕಾರ್ಯಕ್ರಮ ಆಗ್ತಾ ಇತ್ತು ಸರ್ಕಾರಗಳ ಕಡೆಯಿಂದ. ಯುವ ಜನರ ಹೆಸರಿನಲ್ಲಿ ವಿವೇಕಾನಂದನ ಒಂದು ಫೋಟೋಕ್ಕೆ ಹಾರ ಹಾಕಿ ಕೈ ಬಿಡೋದಾಗುತ್ತಾ ಇತ್ತು. ಆದ್ರೆ ಈ ಬಾರಿ ಯುವಕರ ದಿನಾಚರಣೆಗೆ ಆಚರಿಸುವಂತ ವಿವೇಕಾನಂದ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ದೇಶದ ಭವಿಷ್ಯ ಯುವಕರು ಅಂತ ನಂಬದಂತ ವಿವೇಕಾನಂದರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡೋ ರೀತಿಯಲ್ಲಿ ಯುವಕರ ಬದುಕಿಗೆ ಭದ್ರತೆಯನ್ನು ಕೊಡುವಂತ ಎಲ್ಲ ಪ್ರಯತ್ನವನ್ನ ನಿನ್ನೆ ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ. ಹಿಂದಿನ ಯಾವುದೇ ಸರ್ಕಾರ ಮಾಡಲಿಲ್ಲ. ಯುವಕರ ಕೈಗೆ ಸ್ವಾಭಿಮಾನಕ್ಕೋಸ್ಕರ ಹಣವನ್ನ ಕೊಡೋದ್ರ ಜೊತೆಗೆ ಬರೀ ಹಣ ಕೊಡುವ ಕಾರ್ಯಕ್ರಮ ಇದಲ್ಲ. 2 ವರ್ಷದೊಳಗೆ ಅವರಿಗೆ ತರಬೇತಿಗಳನ್ನ, ಉದ್ಯೋಗ ಮೇಳಗಳ ಮೂಲಕ ಜಾಬ್ ಆಪರ್ಚುನಿಟಿಯನ್ನ, ಅಗತ್ಯ ಬಿದ್ದರೆ ವಿದೇಶದಲ್ಲಿ ಸಿಗುವಂತ ಉದ್ಯೋಗಾಕಾಂಕ್ಷಿಗಳ ವ್ಯವಸ್ಥೆಯನ್ನ, ಈ ತರ ಅವರ ಬದುಕನ್ನ ಸೆಟ್ಲ್ ಮಾಡೋ ರೀತಿಯಲ್ಲಿ ಅತ್ಯುತ್ತಮ ಯೋಜನೆಯನ್ನ ಶರಣ ಪ್ರಕಾಶ್ ಪಾಟೀಲ್ರು ಮತ್ತು ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಘೋಷಣೆ ಮಾಡಿದರು. ಆ ಯೋಜನೆಯನ್ನ ಅರ್ಥಪೂರ್ಣವಾಗಿ ಮಾಡೋ ಸಲುವಾಗಿ ಸಮಾವೇಶವನ್ನ ನಮ್ಮ ಜಿಲ್ಲಾ ಸಚಿವರಾದಂತ ಮಧು ಬಂಗಾರಪ್ಪ ಶಿವಮೊಗ್ಗಕ್ಕೆ ತೆಗೆದುಕೊಂಡು ಬರಬೇಕು. ಭೌಗೋಳಿಕವಾಗಿ ದಾವಣಗೆರೆ, ಅದರ ಪಕ್ಕದಲ್ಲಿರ್ತಕ್ಕಂಥ ಶಿವಮೊಗ್ಗ ಒಂದು ಕೇಂದ್ರ ಭಾಗ ಆಯಿತು. ಸ್ವಲ್ಪ ತಳಮಳವನ್ನ, ಸಂಕಟವನ್ನ ಮಾಡಿರ್ಲಿಕ್ಕೆ ಸಾಕು. ಆ ಕಾರಣಕ್ಕೋಸ್ಕರ ಇದರಲ್ಲಿ ದೋಷ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಸಂಕಟ ಪಡುವವರು ಸಂಕಟವನ್ನ ಪಡ್ಲಿ, ಇದರಲ್ಲಿ ದೋಷ ಹುಡುಕುವವರು ದೋಷವನ್ನ ಹುಡುಕ್ತಾ ಇರಲಿ. ಯಾಕಂದ್ರೆ ಅವರ ಕಾಲಘಟ್ಟದಲ್ಲಿ ಇಂಥ ಯಾವುದೇ ಕಾರ್ಯಕ್ರಮನ ಅವರು ಮಾಡಲಿಲ್ಲ ಯುವಕರಿಗೋಸ್ಕರ. ಹಾಗಾಗಿ ತಾವು ಮಾಡಕ್ಕಾಗದೇ ಇರೋದನ್ನ ಈ ಸರ್ಕಾರ ಮಾಡಿದೆ ಅಂತಕ್ಕಂಥ ತಳಮಳವನ್ನ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾವಂತರು ಬಂದು ಬಿಡ್ತಾರೆ ಅಂತ ಅವರು ನಂಬಿರಲಿಲ್ಲ. ಯಾಕಂದ್ರೆ ವಿದ್ಯಾವಂತರನ್ನ ಅವ್ರ ಕಡೆ ಇದ್ದಾರೆ ಅಂತ ವಿರೋಧ ಪಕ್ಷದವ್ರು ನಂಬಿದ್ರು. ಆ ಸಮೂಹ ಕಾಂಗ್ರೆಸ್ ಕಡೆ ಚಲಿಸ್ತಾ ಇರತಕ್ಕಂಥದ್ದು ತಡೆಯಕ್ಕಾಗದಂತ ನೋವನ್ನ, ಸಂಕಟ ಉಂಟು ಮಾಡಿದೆ. ವಿದ್ಯಾವಂತ ಸಮೂಹ ಕಳೆದ ಬಾರಿನೇ ವಿಧಾನಸಭಾ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳನ್ನ ಕೈ ಬಿಟ್ಟು ಕಾಂಗ್ರೆಸ್ ಪಕ್ಷದ ಕೈಯನ್ನ ಹಿಡಿದಿದೆ. ಅದು ಮತ್ತಷ್ಟು ಗಟ್ಟಿಯಾಗಿರೋದನ್ನ ತಡ್ಕೊಳ್ಳಕ್ ಆಗದೆ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಅವರ ಆಪಾದನೆಗೆ ಸೀಮಿತವಾಗಿರ್ಲಿ, ನಾವು ಸಾಧನೆಯನ್ನ ಮಾಡ್ತಾ ಮುಂದೆ ಹೋಗ್ತೇವೆ. ಶಿವಮೊಗ್ಗದ ಜೈಲು ಆವರಣ ಅದಕ್ಕೊಂದು ಜೈಲು ಆವರಣ, ಫ್ರೀಡಂ ಪಾರ್ಕ್, ಇದ್ಯಾರು ಹೆಸರನ್ನ ಇಟ್ಟಿರ್ಲಿಲ್ಲ. ಬೆಂಗಳೂರಿನ ಜೈಲನ್ನ ಫ್ರೀಡಂ ಪಾರ್ಕ್ ಕರೆದ್ರು ಅನ್ನೋ ಕಾರಣಕ್ಕೆ ಇದನ್ನು ಫ್ರೀಡಂ ಪಾರ್ಕ್ ಅಂತ ಹೇಳ್ತಾ ಇದ್ರು. ಒಂದ್ ರೀತಿ ಅನಾಮಧೇಯವಾಗಿದ್ದಂತ ಜಾಗ, ಹೆಸರೇ ಇರಲಿಲ್ಲ. ಅದಕ್ಕೆ ಒಂದು ಸೂಕ್ತವಾದಂತ ಹೆಸರನ್ನು 12ನೇ ಶತಮಾನದಲ್ಲಿ ಅಂತ ಶರಣರ ನಾಡಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಅಂದಿನ ಲೋಕಸಭಾ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳನ್ನು, ನಮ್ಮ ಜಿಲ್ಲೆಯವರು, ಅವರನ್ನ ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಶರಣರನ್ನ ಒಪ್ಪಿಕೊಂಡಂತ, ಶರಣರ ನಿಲುವುಗಳನ್ನ ಮೆಚ್ಚಿದಂತಹ ಎಲ್ಲ ಸಮೂಹಕ್ಕೆ, ವೈಚಾರಿಕ ಚಿಂತನೆ ಇರತಕ್ಕಂತ ಎಲ್ಲ ಪ್ರಜ್ಞಾವಂತರಿಗೆ ಅತ್ಯಂತ ಖುಷಿಯನ್ನ ಕೊಟ್ಟಿದೆ. ಅಲ್ಲಮ ಪ್ರಭು ಆಂದೋಲನದ ಕಿರೀಟ
ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ನಮ್ಮ ಪ್ರಭು ಟ್ರೈಬಲ್, ಅವರು ಸಭಾಧ್ಯಕ್ಷರಾಗಿ ಅನುಭವ ಮಂಟಪವನ್ನು ನಡೆಸಿದ ರೀತಿ ಇವತ್ತಿನ ಪ್ರಜಾತಂತ್ರ ವ್ಯವಸ್ಥೆಯೊಳಗೆ ಬಹಳ ಆದರ್ಶಪ್ರಾಯ. ಜಾತಿಯ ಎಲ್ಲೆಗಳನ್ನ ಮೀರಿ 900 ವರ್ಷ 1000 ವರ್ಷದ ಕೆಳಗೆ ಇಂಥ ಒಂದು ಆಂದೋಲನ ನಮ್ಮ ಜಿಲ್ಲೆಯಲ್ಲಿ ನಡೀತಲ್ಲ. ಮಾನಸಿಕ ದಾಸ್ಯ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಿದ ಧಾರ್ಮಿಕ ಹೋರಾಟಗಾರ. ಅಡಚಣೆಯಾದ ಕಾರಣಕ್ಕಾಗಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದೊಳಗೆ ಆದಂತ ಪ್ರಸ್ತಾವ ಜಾರಿಗೆ ಬರದಂತೆ ತಡೆ ಹಿಡಿಯುವಂತ ಪ್ರಯತ್ನಗಳು ಈ ನಗರದಲ್ಲಿ ಆಗಿತ್ತು. ಅದನ್ನ ಮೀರಿ ಒಂದು ಐತಿಹಾಸಿಕ ಮಾದರಿಯ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಈ ಹೆಸರಿಡಲಿಕ್ಕೆ ಕಾರಣರಾದಂತ ನಮ್ಮ ಸಚಿವರಾದಂತ ಮಧು ಬಂಗಾರಪ್ಪನವ್ರನ್ನು ನಾನು ನೆನಪಿಸಿಕೊಳ್ಳಲೇಬೇಕು. ಮೊನ್ನೆ ದಿವಸ ಅಧಿವೇಶನ ಹಿಂದಿನ ದಿವಸ ಹೋಟೆಲ್ ಹರ್ಷದಲ್ಲಿ ನಾವೆಲ್ಲ ಕಾಫಿ ಕುಡಿತಾ ಇದ್ವಿ. ಮಧು ಬಂಗಾರಪ್ಪನವರು, ಶರಣ್ ಪಾಟೀಲ್ರು, ರಮೇಶ್. ಆವಾಗ ನಾನು ಈ ಹೆಸರನ್ನ ಪ್ರಸ್ತಾವ ಮಾಡಿದೆ. ಅಲ್ಲಮ ಪ್ರಭುವಿನ ಹೆಸರನ್ನ ಇಡಬೇಕು, ದಾಸ್ಯ ವಿಮೋಚನೆಯ ಸಂಕೇತ ಅವರು. ಅವರಿಗೆ ಗುರುವಾಗಿದ್ದಂತ ಅನಿಮೇಷನ ಒಂದು ಸಣ್ಣ ಗುಡಿ ಇವತ್ತು ಶಿಕಾರಿಪುರ ತಾಲೂಕಿನಲ್ಲಿದೆ. ಅನಿಮೇಷನ್ ಅಕ್ಕಮಹಾದೇವಿದು ಇಲ್ಲೇ ಇದೆ. ಆತರ ಸಮಾಜದಲ್ಲಿ ಇವತ್ತು ಗುರುತಿಸುವಂತ ಕೆಳಮಟ್ಟದ ಕೆಳವರ್ಗದ ಸಮೂಹದಿಂದ ಮೇಲೆದ್ದು ಬಂದಂತ ವ್ಯಕ್ತಿ ಅಲ್ಲಮ ಪ್ರಭು ಅಂತ. ಯಾರು ಈ ನಂತರ ಪಾಸ್ ಆಗುತ್ತಾರೆ ಅವರೆಲ್ಲರಿಗೂ ಲಾಭ ಆಗುತ್ತೆ. ಈಗ 6 ತಿಂಗಳು ಲೇಟ್ ಆಗಿ ರಿಸಲ್ಟ್ ಬರ್ತಾ ಇರ್ಬೋದು, ಅವ್ರು ಮತ್ತೆ ಎನ್ರೋಲ್ಮೆಂಟ್ಗೆ ಅವಕಾಶ ಇದೆ. ಎನ್ರೋಲ್ಮೆಂಟ್ ಕ್ಲೋಸ್ ಆಗೋದೇ ಇಲ್ಲ. ಯಾವ ಯುವಕ ಪಾಸ್ ಆಗುತ್ತಾನೆ ಅವನ 6 ತಿಂಗಳ ನಂತರ ಎಲಿಜಿಬಿಲಿಟಿ ಬರುತ್ತೆ. ಅದು ನಿರಂತರವಾಗಿ ಮುಂದುವರ್ಕೊಂಡು ಹೋಗುತ್ತೆ. ಅದ್ರಲ್ಲಿ ದೋಷ ಹುಡುಕ್ಬೇಕು ಅಂತ ಹುಡುಕ್ತಾರೆ ಪ್ರಣಾಳಿಕೆ ಇಟ್ಕೊಂಡು. ನಾನು ಒಂದು ನೇರ ಪ್ರಶ್ನೆ ಇದೆ, ಆತರ ದೋಷ ಹುಡುಕ್ದವ್ರಿಗೆ ನಾವು ಯುವಕರಿಗೆ ವಂಚಿಸಿಲ್ಲ, ಆದ್ರೆ ತಾವೇನ್ ಮಾಡಿದ್ರಿ ಪ್ರಣಾಳಿಕೆಯೊಳಗೆ? ಯಾರ್ಯಾರು ಕಾರ್ಯಕರ್ತರು ಬಿಜೆಪಿಯ ಶಕ್ತಿಯನ್ನ ಕೊಟ್ಟಿದ್ದರೋ, ತುರ್ತು ಸ್ಥಿತಿಯಲ್ಲಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರು, ಯಾರ ರಕ್ತ ಬೆವರುಗಳ ಆಧಾರದ ಮೇಲೆ ಅಧಿಕಾರಕ್ಕೆ ಬರುವಂತ ಬೆಳವಣಿಗೆ ಆಯ್ತೋ ಅಂತ ಕಾರ್ಯಕರ್ತರಿಗೆ, ತುರ್ತು ಸ್ಥಿತಿಯಲ್ಲಿ ಜೈಲಿಗೆ ಹೋದವರಿಗೆ ತಾವು ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ರಿ. ಯಡಿಯೂರಪ್ಪನವ್ರು ಮ್ಯಾನುಫ್ಯಾಕ್ಚರ್ ಕೂಡ ಹಾಕಿದ್ರು. ತಾವು ಕೊಟ್ರ? ಅವತ್ತಿನ ಯುವಕರು ಜೈಲಿಗೆ ಹೋಗಿದ್ರಲ್ಲ. ಕಾರ್ಯಕರ್ತರಿಗೆ ವಂಚಿಸಿದವರಿಗೆ ಈ ಪ್ರಶ್ನೆ ಕೇಳುವಂತ ಯಾವ ನೈತಿಕ ಅಧಿಕಾರ ಇದೆ? ಕಾರ್ಯಕರ್ತರ ರಕ್ತ ಬೆವರಿನ ಮೇಲೆ ಪಕ್ಷ ಬೆಳೆದಿರೋದು, ಅದ್ರ ಬಗ್ಗೆ ಉತ್ತರ ಇದೆಯೋ? ಪ್ರಣಾಳಿಕೆಯಲ್ಲಿ ಇರ್ಲಿಲ್ವಾ ಅದು? ಬರೇ ದೋಷ ಹುಡುಕುವುದರಲ್ಲಿ ನಿಷ್ಣಾತರಾಗಿರ್ತಕ್ಕಂಥವ್ರಿಗೆ ತಮ್ಮ ಮುಖವನ್ನೊಮ್ಮೆ ತಮ್ಮ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಮೊದಲು ಆ ಕಾರ್ಯಕರ್ತರ ಕ್ಷಮೆಯನ್ನು ಕೇಳಿ. ನಾವು ನಿಮಗೆ ತುರ್ತು ಸ್ಥಿತಿಯ ಹೋರಾಟದಲ್ಲಿ ಜೈಲಿಗೆ ಹೋದವರಿಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ವಿ, ತಮಗೆ ಮೋಸ ಮಾಡಿದ್ದೇವೆ, ವಂಚಿಸಿದ್ದೇವೆ, ದಯಮಾಡಿ ಕ್ಷಮಿಸಿ, ನಮ್ಮನ್ನ ಮತ್ತೊಮ್ಮೆ ಗೆಲ್ಲಿಸಿ ಅಂತ ಅವ್ರ ಕ್ಷಮೆ ಕೇಳೋದು ಒಳ್ಳೇದವರು. ಹಾಗಾಗಿ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು ಜಾರಿ ಮಾಡಿದ್ದೇವೆ. ಇರಬಹುದು ಅಲ್ಪ ಸ್ವಲ್ಪ ಡಾಕ್ಟರ್ ಇರಬಹುದು, ಅದನ್ನು ಸರಿಪಡಿಸ್ಕೊಂಡು ಹೋಗೋಣಂತೆ. ಅದು ಜಾರಿಯನ್ನಂತೂ ಮಾಡಿದ್ದೇವಲ್ಲ. ಯಾವ ನೈತಿಕತೆ ಇದೆ? ಕಾರ್ಯಕರ್ತರಿಗೆ ಮೋಸ ಮಾಡಿ ವಂಚನೆ ಮಾಡದಂತ ಅವರು ಯುವಕರಿಗೆ ವಂಚನೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರ? ಜೈಲು ನಿರ್ಮಾಣ ಶಿಫ್ಟ್ ಆಗಿದ್ದು ಯಾರ ಕಾಲದಲ್ಲಿ? ಸಿದ್ದರಾಮಯ್ಯವ್ರ ಅದನ್ನ ಹೇಳಿದಾರ ಅವರು. ಇವರು ಜಾಗ ಖಾಲಿ ಬಿದ್ದಿತ್ತು, ಗೃಹ ಇಲಾಖೆ ಕೈಲಿತ್ತು, ಅದನ್ನು ವರ್ಗಾವಣೆ ಮಾಡಿಕೊಟ್ರು. ಆದ್ರೆ ಈ ಜಾಗವನ್ನ ಖಾಲಿ ಮಾಡಿದವರು ಯಾರು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಅದೆಲ್ಲ ದೊಡ್ಡ ವಿಷಯ ಅಲ್ಲ, ಅದನ್ನೇ ಚರ್ಚೆ ಟೀಕೆ ಮಾಡಕ್ ಹೋಗಬಾರದು. ಆಗಿದೆ. ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲೂ ಒಳ್ಳೆ ಕೆಲಸ ಆಗಿದೆ, ಸಿದ್ದರಾಮಯ್ಯವ್ರ ಕಾಲದಲ್ಲೂ ಆಗ್ತಾ ಇವೆ. ಹಿಂದೆ ಮಾಡಿದಂತ ಯಾರೇ ಇರ್ಲಿ ಒಳ್ಳೇದಾಗಿವೆ. ಬರೀ ದೋಷ ಹುಡುಕನ್ ಕೂರ ಬಂದು ತಾವೇನ್ ಮಾಡೋರು ಅಂತ ಹೇಳಿ, ನಾವು ಯುವಕರಿಗೆ ಮೋಸ ಮಾಡಿದೀವಿ, ನಾವು ಬರಗಾಲದ ಹಣ ಬಿಡುಗಡೆ ಮಾಡಲಿಲ್ಲ, ಈ ನಾಡಿನ ಜನತೆಗೆ ರೈತರಿಗೆ ಮೋಸ ಮಾಡಿದ್ದೀರಿ, ಕೊಟ್ರ ತಮ್ಮ ಪಾಲನ್ನ ಕೇಂದ್ರ ಸರ್ಕಾರ ತಗೊಂಡು ಬಂದ್ರ? ನೀವು ಯುವಕರ ಪ್ರಶ್ನೆ ಮಾಡಿದಿರಿ ತಾವು.
ಸರ್ಕಾರಿ ಹುದ್ದೆಗಳಿಗೆ ನಾವು NPS ಅನ್ನು ರದ್ದು ಮಾಡಿ OPS ತರ್ತೀವಿ ಅಂತ ಹೇಳಿದ್ವಿ. ತಾವು ಒಂದ್ಸಲ ಮಾತಾಡಿದಿರಾ ಯುವಕರ ಬಗ್ಗೆ, ನೌಕರರ ಬಗ್ಗೆ? ಪಾರ್ಲಿಮೆಂಟ್ ಬಗ್ಗೆ ಪ್ರಸ್ತಾವ ಮಾಡಿದ್ದೀರಾ OPS ತಗೊಂಡ್ ಬನ್ನಿ ಅಂತ? ಲಕ್ಷಾಂತರ ಜನ ಉದ್ಯೋಗಿಗಳಿಗೆ ಅನ್ಯಾಯ ಆಗಿದೆ, ಬಾಯ್ ಬಿಟ್ಟಿಲ್ಲ. ಬರೀ ಇಂಥವೇ ಜೈಲ್ ನಾನು ಮಾಡಿದ್ದೆ, ಜೈಲ್ ನೀವು ಬಿಟ್ಟಿದ್ದೆ, ಬರೀ ಇಂಥವ ಅಭಿವೃದ್ಧಿ ಅಂದ್ರೆ? ಇರ್ಲಿ, ಪಾಪ ಅವರವರ ವ್ಯಾಪ್ತಿಗೆ, ಅವರ ಅನುಭವದಲ್ಲಿ ಅವ್ರು ಏನೇನು ಹೇಳಿದ್ದಾರೆ ಹೇಳಿ, ಅವೆಲ್ಲವನ್ನು ಸೈಡಿಗೆ ಇಟ್ಬಿಡಿ. ನಾವು ಯುವಕರಿಗೆ ಒಳ್ಳೆಯದನ್ನು ಮಾಡಿದ್ದೇವೆ, ಜನ ಮೆಚ್ಚಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಜನ ಹೆಮ್ಮೆ ಪಟ್ಟಿದ್ದಾರೆ. ರಾಜ್ಯದಾದ್ಯಂತ ಯಾರು ಶರಣ ಪರಂಪರೆಯನ್ನ ಬೆಂಬಲಿಸ್ತಾರೋ, ಹೋರಾಟ ಮಾಡ್ತಾರೋ, ಜಾತಿ ಜನಾಂಗಗಳನ್ನ ಮೀರಿ, ಅವರೆಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಜಿಲ್ಲೆಯ ಸುಮಾರು 25-26 ಜನ ಸ್ವಾಮೀಜಿಗಳು ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಿದ್ದಾರೆ. ಅಂತ ಕೆಲಸವನ್ನ ಮಾಡಿಕೊಟ್ಟಂತ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳ್ತೀವಿ.